ಆದರೆ ಕರ್ನಾಟಕದ ಒಂದು ಪೊಲೀಸ್ನವರು ಈ ಕೇಸನ್ನು ತೊಗೊಳ್ಳಿಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಬಂದಿದೆ. ಈಗ ಅದನ್ನ ಹೈಕೋರ್ಟ್ ಕಾಂಗ್ರೆಸ್ ನಾನು ನೋಡಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರ ಗೌರವ, ಅದರಲ್ಲೂ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಅಪಾರ ಗೌರವ. ನಮ್ಮ ಡಿಬೇಟ್ ನ ಹಾಳು ಮಾಡಬೇಡಿ. ನಮ್ಮ ಬೇರೆಯವ್ರು ಮಾತನಾಡೋದನ್ನ ಕೇಳಿಸ್ಕೊಳ್ದೆ ಹೋದ್ರೆ, ಬೇರೆಯವ್ರನ್ನ ಮಾತನಾಡೋದನ್ನ ನಾನು ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತಿದ್ದೀನಿ, ಬೇರೆಯವ್ರು ಮಾತನಾಡುವಾಗ ಕೇಳಿಸ್ಕೊಳ್ಳುವಂತ ವ್ಯವಧಾನ ನೋಡಿ. ನಾನು ಇನ್ನಿಬ್ರು ಪ್ಯಾನಲಿಸ್ಟ್ ಗಳಿದ್ದಾರೆ, ನಾನು ಅವ್ರನ್ನು ಸ್ಟಾಪ್ ಮಾಡಿದೆ. ಇದಕ್ಕೆ ಸಮಯ ಹಾಳು ಮಾಡೋದು ಬೇಡ. ಯಾದವ್ಜಿ, ಇದು ಹಿಂಗೆ ನಡಿಬೇಕಾ? ಪ್ರತಿ ಬಾರಿ ನೀವು ಬಂದಾಗ್ಲೂ ನಿಮ್ಮ ಅಭಿಮಾನಿಗಳ ಕಾರ್ಯಕ್ರಮ ನೋಡ್ತಿರ್ತಾರೆ ಸರ್. ನಮ್ ಚರ್ಚೆ ಬಿಟ್ಬಿಡಿ. ನೀವು ಕೇಳಿಸ್ಕೊಳ್ತಿಲ್ಲ ಸರ್. ಯು ನಾಟ್ ಲಿಸ್ನಿಂಗ್. ಶೋ ಸರ್ ಪೇಷನ್ಸ್. ಇರಿ ಸರ್. ನಾಗರಾಜ್ ಯಾದವ್ಜಿ, ನಿಮ್ಮಂತ ಹಿರಿಯರು ವಿಧಾನ ಪರಿಷತ್ನ ಸದಸ್ಯರು ಡಿಬೇಟ್ ನಲ್ಲಿ ಬಂದು ಕೂತಾಗ ಸೆನ್ಸಿಬಲ್ ಅಂಶಗಳು ಹೊರಗೆ ಬರುತ್ತೆ ಅನ್ನೋ ನಿರೀಕ್ಷೆ ವೀಕ್ಷಕರಲ್ಲಿ ಇರುತ್ತೆ. ಕೇಳಿಸ್ಕೊಳ್ಳಿ ಜನ. ಅವ್ರು ಸುಳ್ಳು ಹೇಳ್ತಿದ್ರೆ ಅದನ್ನು ಕೇಳಿಸ್ಕೊಳ್ಳಿ ಜನ. ಕೇಳಿಸ್ಕೊಳ್ಳೋದು ಬಿಡಿ. ನೀವು ಕಿರ್ಚಿದ್ರೆ ಅವ್ರು ಸುಳ್ಳು ಇಲ್ಲ. ಯಾದವ್ಜಿ, ಇದೊಂದು ಪಾಯಿಂಟ್ ಕೇಳಿಸ್ಕೊಳ್ಳಿ, ಇದೊಂದು ಅಂಶ ಕೇಳಿಸ್ಕೊಳ್ಳಿ. ಇವ್ರು ಮಾತನಾಡುವಾಗ ಉಪಾಧ್ಯಾಯ ನಿಮ್ಗೆ ಬರುತ್ತೆ ನೋಡಿ. ಅವ್ರು ಈ ಪ್ಯಾನೆಲ್ ನಲ್ಲಿ ಯಾರೇ ಸುಳ್ಳು ಹೇಳ್ತಿದ್ರು ಕೂಡ ಅದು ಜನರಿಗೆ ಕೇಳಿಸ್ಬೇಕು. ಅವಾಗ ನೀವು ಬಿಡಬೇಕು. ನಿಮ್ಮ ಅವ್ರ ಮಾತು ಹೋಗ್ಬೇಕು ಅಂದ್ರೆ ನಿಮ್ಮ ಮಾತು ಆಚೆ ಬರಬಾರ್ದು ಅಲ್ವಾ? ಮೇಡಮ್, ನಿಮ್ಮ ಮಾತಿಗೆ ಅತ್ಯಂತ ಗೌರವನ ಕೊಡ್ತೇವೆ. ಡಿಬೇಟ್ ನ ಹಾಳು ಮಾಡ್ಲಿಕ್ಕೆ ನಾಗರಾಜ್ ಬಂದವನಲ್ಲ. ಆದ್ರೆ ನಾಗರಾಜ್ ಮಾತನ್ನ ಹಾಳು ಮಾಡ್ಲಿಕ್ಕೆ ಹೋದ್ರೆ ಎಂತವ್ರು ಮಾತಾಡಿದ್ರು ವಿರೋಧ ಹೇಳಲಿಕ್ಕೆ ತಾಕತ್ತಿದೆ. ಮುಗಿತಾ ವಿಷಯಕ್ಕೆ ಬರೋಣ. ಬಿಜೆಪಿ ಕತೆ ಚಂದ್ರಶೇಖರ್ ಜಿ, ಉಪಾಧ್ಯಾಯ ಸರ್, ನೈತಿಕತೆ ಪ್ರಶ್ನೆ. ಈಗ ನೋಡಿ, ನೈತಿಕತೆ ಪ್ರಶ್ನೆ ಎತ್ತುಬಿಟ್ಟು ಇವರು ನಿರ್ಮಲಾ ಸೀತಾರಾಮನ್ ಕೂಡ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಅವರು ಎಕ್ಸ್ಟಾರ್ಷನ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಕೇಸ್. ಹೌದಾ? ದಯವಿಟ್ಟು ಸ್ವಲ್ಪ ಎಕ್ಸ್ಟಾರ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆದ್ರೆ ಇದು ಎಲೆಕ್ಟ್ರೋಲ್ ಬಾಂಡ್ ಬಂದದ್ದು ಹೇಗೆ? ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಲಾ ಪ್ರಕಾರ. ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿದ್ದು ಅದು ನಿರ್ಮಲಾ ಸೀತಾರಾಮನ್ ಒಬ್ಬರೇನ ಅದು ರೆಸ್ಪಾನ್ಸಿಬಲ್. ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕ ಈ ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು, ಅದನ್ನ ಕಾಂಗ್ರೆಸ್ ಕೂಡ ಬೆನಿಫಿಷರಿ ಆಫ್ ದಟ್ ಎಲೆಕ್ಟ್ರಲ್ ಬಾಂಡ್. ಅದು ತಗೊಂಡಿದ್ದಾರೆ ಇಲ್ವೋ? ಆ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ಡ್ ಆಗಿದೆ ಆಗಿರ್ತಕ್ಕಂಥದ್ದು ಎಲೆಕ್ಟ್ರಲ್ ಬಾಂಡ್. ಎಲೆಕ್ಟ್ರೋಲ್ ಬಾಂಡ್ ವಿಷಯ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿದೆ. ಆದ್ರೆ ರಿಪ್ರಿಮ್ಯಾಂಡ್ ಮಾಡಿದ್ದಾರೆ. ಅಕ್ರಮದಲ್ಲಿ ನಿಮ್ಮ ಪಕ್ಷವೂ ಸೇರಿತ್ತಲ್ವಾ? 1200 ಕೋಟಿ ತಗೊಳ್ತಾ ಇಲ್ವಾ? ನಿಮ್ಮ ಪಕ್ಷದ 1200 ಕೋಟಿ ತಗೊಳ್ತಾ ಇಲ್ವಾ ರೀ? ಅಕ್ರಮದಲ್ಲಿ 1200 ಕೋಟಿ ತಗೊಳ್ತಿಲ್ವಾ? ನೀವು ಏನ್ ಹೇಳೋದು? ಅದು ಬಿಜೆಪಿ ಬೆನಿಫಿಟ್ ತಗೊಂಡಿದೆ ಅಂತ ಹೇಳಿ ಬಿಜೆಪಿ 6000 ಕೋಟಿ ಬಂತು, ಆದ್ರೆ ಕಾಂಗ್ರೆಸ್ ಕೂಡ 1200 ಕೋರ್ಸ್ ಬಂತು. ನಿಮ್ಮ ಪಕ್ಷ ತಗೊಳ್ಳಿಲ್ವ ಅದನ್ನ? ನೀವು ಇದ್ವಲ್ಲ ಸ್ವಾಮಿ, ಆರ್ಬಿಐ ರಿಪೋರ್ಟ್ ಎಲ್ಲ ಕೊಟ್ಟಿದೆ. ಚಂದ್ರಶೇಖರ್ ಅವರೇ, ಇನ್ನಿಬ್ರು ನೋಡಿ, 15 ನಿಮಿಷ ನನ್ನ ಇಬ್ಬರು ಪ್ಯಾನಲಿಸ್ಟ್ ಗಳು ಬಹಳ ತಾಳ್ಮೆಯಿಂದ ಇದ್ದಾರೆ. ಯಾದವ್ಜಿ, ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಅದರ್ ಪಾರ್ಟೀಸ್ ಆಲ್ಸೋ. ಬರ್ತೀನಿ, ನಿಮಗೆ 1 ನಿಮಿಷ ಪೂರ್ತಿ ಕೊಡ್ತೀನಿ. ಚಂದ್ರಶೇಖರ್ ಅವರ ಪ್ರಶ್ನೆ. ರಾಮಕೃಷ್ಣ ಅವರೇ, ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದು ಅಕ್ರಮ ಅಂತ ಹೇಳಿದಾರೋ ಅದು ಸಕ್ರಮ ಅಂತ ಬಂದಿದೆ. ಅಕ್ರಮ ಆಗಿರೋದಕ್ಕೆ ಅವರು ಕೇಸ್ ಹಾಕಿದ್ದಾರೆ. ಬ್ರೇಕಿಂಗ್ ಕಡೆ ಗಮನ ಕೊಡಿ. ಬ್ರೇಕಿಂಗ್ ಕಡೆಗೆ ಗಮನ ಕೊಡಿ. ಬ್ರೇಕಿಂಗ್ ಕಡೆ ಗಮನ ಕೊಡಿ. ನಮ್ಮ ಇವತ್ತಿನ ಚರ್ಚೆಯ ಮೂಲ ವಿಚಾರವೇ ಇದು. ಕೇಸ್ಗೊಂದು ಕೇಸ್ ನಡೀತಿದೆಯಾ? FIR ಪಾಲಿಟಿಕ್ಸ್. ಸಿಎಂ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ. ಕುಮಾರಸ್ವಾಮಿ ಅವರ ಲೋಕಾಯುಕ್ತ ಕೇಸ್ ಆಕ್ಟಿವ್. ಬಿ ನಾಗೇಂದ್ರ ಅವರು, ಮುನಿರತ್ನ ಅವರು ಪ್ರತ್ಯೇಕ ಪ್ರಕರಣಗಳಲ್ಲಿ ಅರೆಸ್ಟ್ ಆದರು.
ಸಿಎಂ ಮೇಲೆ FIR ಆಯ್ತು, ಕೇಂದ್ರ ಸಚಿವೆ ಮೇಲೂ ಕೂಡ ಕೇಸ್ ದಾಖಲಾಯಿತು. ರಿವೆಂಜ್ ಪಾಲಿಟಿಕ್ಸ್ನ ಜಿದ್ದಿಗೆ ಸಾಕ್ಷಿ ಆಗ್ತಾ ಇದೆಯಾ ಕರುನಾಡು? ಚಂದ್ರಶೇಖರ್ ಅವರು, ಅದಾದ್ಮೇಲೆ ದೇವರಾಜ್ ಅವರು, ದಯವಿಟ್ಟು ಇವರಿಬ್ಬರ ಮಾತು ಮುಗಿಯೋವರೆಗೂ ಇನ್ನಿಬ್ಬರು ತಾಳ್ಮೆಯನ್ನ ಪ್ರದರ್ಶಿಸಬೇಕು. ಚಂದ್ರಶೇಖರ್ ಅವರು, ಅಧಿಕಾರಕ್ಕೆ ವಿಶ್ವಾಸವೇ ಆಧಾರ. ಅಧಿಕಾರ ಚುನಾವಣೆಯಲ್ಲಿ ಉತ್ತರದಾಯಿತ್ವ ಇರಬೇಕು, ಜನರಿಂದ ಜನರಿಗಾಗಿ ಎಂಬುದು ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಗಳಿಗೂ ಎಲ್ಲರಿಗೂ ಅನ್ವಯ ಆಗಬೇಕು. ಇದು ಬೆಂಜಮಿನ್ ಡಿಸ್ರೇಲಿ ಅವರ ಮಾತು. ಉಲ್ಲೇಖ ಮಾಡಿದ್ದು ನಾನಲ್ಲ, ಜಸ್ಟಿಸ್ ನಾಗಪ್ರಸನ್ನ ಅವರು, ಹೈಕೋರ್ಟ್ ಜಸ್ಟಿಸು, ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಅವರು ವರ್ಡಿಕ್ಟ್ ಕೊಡೋ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು ಅನ್ವಯ ಆಗಿದ್ದು ಸಿದ್ದರಾಮಯ್ಯನವ್ರಿಗೆ. ನೈತಿಕತೆಯನ್ನು ಪದ ಯೂಸ್ ಮಾಡಿದ್ರಲ್ಲ, ಆ ನೈತಿಕತೆಗೆ ಸಿದ್ದರಾಮಯ್ಯವ್ರು ಯಾವಾಗಲೂ ಹೇಳ್ತಾರೆ ನಮ್ದು ಆಡ ಭಾಷೆ, ನಾಚಿಕೆ ಮಾನ ಮರ್ಯಾದೆ ಅಂತೇಳಿ. ಆ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ಈ ಪದಗಳನ್ನು ಕೇಳಿ ಆವತ್ತೇ ಅಧಿಕಾರದಲ್ಲಿ ಇದ್ದರೂ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ಮೂಡ ಪ್ರಕರಣದ ವಿಚಾರ ನಾವು ಅಧಿವೇಶನದಲ್ಲಿ ಎತ್ತಿದಾಗ 2 ದಿನ ಮುಂಚೆನೆ ಮೊಟಕು ಮಾಡ್ಬಿಟ್ಟು ಓಡಾಕ್ಬಿಟ್ರು. ಓಡಾದ್ಮೇಲೆ ಏನ್ ಹೇಳ್ತಾರೆ, ನಾವು ಡಾಕ್ಯುಮೆಂಟ್ ಕೊಡ್ತಾ ಇದ್ವಿ ಅಂತೇಳಿ. ಡಾಕ್ಯುಮೆಂಟ್ ಪತ್ರಕರ್ತರ ಮುಂದಲ್ಲ, ವಿಧಾನಸಭೆಯಲ್ಲಿ ಕೊಡ್ಲಿಲ್ಲ. ಒಂದು ಆವತ್ತಿನ ದಿವಸದ ಗೌರ್ಮೆಂಟ್ ಆರ್ಡರು, ಯಾವತ್ತು ಡೇಟಿನ ನೋಟಿಫಿಕೇಶನ್ 25/7/2024. ಏನ್ ಮಾಡ್ತಾರೆ ಅವತ್ತು ಆರ್ಡರ್ ಅಂತ ಹೇಳಿದ್ರೆ, ಆವತ್ತಿನ ದಿವಸನೇ ಸಿದ್ದರಾಮಯ್ಯರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ಕೇಸು ಲೋಕಾಯುಕ್ತಕ್ಕೆ ಹೋಗುತ್ತೆ ಅಥವಾ CBIಗೆ ಹೋಗುತ್ತೆ ಅಂತೇಳಿ. ತಕ್ಷಣ ಏನ್ ಮಾಡಿದ್ರು, CID ಇದ್ದಂತಹ ಮನೀಶ್ ಕರ್ಬಿಕರ್ ಅವ್ರನ್ನ ಲೋಕಾಯುಕ್ತ ADGP ಆಗಿ ಟ್ರಾನ್ಸ್ಫರ್ ಮಾಡಿದ್ರು. ಟ್ರಾನ್ಸ್ಫರ್ ಮಾಡಲಿ, ಲೋಕಾಯುಕ್ತ ಒಂದು ಸ್ವಾಯತ್ತ ಸಂಸ್ಥೆ. ಆದ್ರೆ ಏನ್ ಮಾಡಿದ್ರು, ಯಾವ ಸರ್ಕಾರ ಕೆಳಗೆ SIT ಇತ್ತಲ್ಲ, ಯಾವ್ದು ಬಿಟ್ಕಾಯಿನ್ ಹಗರಣದಲ್ಲಿ ಯಾರು ನೇತೃತ್ವ ಮಾಡ್ತಿದ್ರು SIT, ಅದನ್ನೂ ಕಬ್ರಿಕರ್ ಕಂಟಿನ್ಯೂ ಮಾಡಿದ್ರು. ಅದಾದ್ಮೇಲೆ ಏನು ವಾಲ್ಮೀಕಿ ಹಗರಣ ಇರುತ್ತಲ್ಲ, ಆ ಹಗರಣದ SIT ಚೀಫ್ ಆಗಿನೂ ಕಂಟಿನ್ಯೂ ಮಾಡಿದ್ರು. SIT ಚೀಫ್ ಯಾರ ಕೆಳಗಡೆ ಬರೋದು? ಸರ್ಕಾರದ ಕೆಳಗಡೆಗೆ. ಯಾರಿಗೆ ರಿಪೋರ್ಟ್ ಮಾಡಬೇಕು? ಮುಖ್ಯಮಂತ್ರಿಗೆ ರಿಪೋರ್ಟ್ ಮಾಡಬೇಕು. ಇದು ಯಾವ್ದು ಲೋಕಾಯುಕ್ತ ಸಂಸ್ಥೆಗೆ ಚೀಫ್ ಯಾರು? ಮತ್ತೆ ಇದೇ ಮಹೇಶ್ ಕರ್ಬಿಕರ್. ಅಂದ್ರೆ ಯಾರು ತನ್ನ ಕೆಳಗಡೆ ಕೆಲಸ ಮಾಡ್ತಾರಲ್ಲ ಅವರನ್ನ ತಗೊಂಡೋಗಿ ಲೋಕಾಯುಕ್ತ ಚೀಫ್ ಮಾಡಿದ್ರು. ಅಂದ್ರೆ ಲೋಕಾಯುಕ್ತ ನಾವು ಕೈಯಲ್ಲಿ ಇಟ್ಕೊಂಡ್ರು. ಮಾತ್ರ ಅಂತ ಹೇಳಿದ್ರೆ ಮಾನವರದು ಇದೆಯನ್ರಿ ನಿಮ್ಗೆ? ಚಂದ್ರಶೇಖರ್ ಅವರೇ, ದಯಮಾಡಿ ಭಾಷೆ ಬಗ್ಗೆ ಗಮನ ಕೊಡಿ. ಭಾಷೆ ಬಗ್ಗೆ ಗಮನ ಕೊಡಿ ಚಂದ್ರಶೇಖರ್ ಅವರೇ. ನೀವು ಹೇಳೋ ವಿಚಾರ ಭಾಷೆ ಬಗ್ಗೆ ಗಮನ ಕೊಡಿ ಚಂದ್ರಶೇಖರ್ ಅವರೇ. ನೀವು ಒಂದು ರಾಷ್ಟ್ರೀಯ ಪಕ್ಷವನ್ನು ಪ್ರತಿನಿಧಿಸ್ತಿದ್ದೀರಿ ಚಂದ್ರಶೇಖರ್ ಅವರೇ. ನೀವು ಚಂದ್ರಶೇಖರ ಕೂತಿಲ್ಲ, ಒಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿ ಕೂತಿದ್ದೀರಿ. ನಿಮ್ಮ ಪಕ್ಷದ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ದಯಮಾಡಿ ವರ್ತನೆ ಮಾಡಬೇಡಿ. ಭಾಷೆ ಬಗ್ಗೆ ಗಮನ, ವಿಷಯಕ್ಕೆ ಬನ್ನಿ. ಆಮೇಲೆ CBIಗೆ ಕೂಡ ತನಿಖೆ ಹೋಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಏನ್ ಮಾಡಿದ್ರು, CBI ಕರ್ನಾಟಕ ರಾಜ್ಯದೊಳಗಡೆ ಬರಲೇಬಾರ್ದು ಅಂತೇಳಿ ಇದ್ದಿದ್ದ ಪರ್ಮಿಷನ್ ಕಿತ್ತಾಕೊಂಡೋದ್ರು. ಇಂತಹ ಒಂದು ಲೋಕಾಯುಕ್ತ ಕೇಸಲ್ಲಿ ಕಳೆದ 5 ವರ್ಷದಲ್ಲಿ 61 ಕೇಸ್ ಬಂದಾಗ 50 ಕೇಸ್ಗೆ ತನಿಖೆನೇ ಆಗ್ಲಿಲ್ಲ. ಲೋಕಾಯುಕ್ತವನ್ನ ಮುಚ್ಚಾಕರು. ಇಂತಹ ಒಂದು ನೈತಿಕತೆ ಸತ್ವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಏನ್ ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಮೇಲೂ ಶುರು ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮೇಲೂ ಶುರು ಮಾಡ್ತಾ ಇದ್ದಾರೆ. ಮೊದಲು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವರ ಕೈಗೆ ಸೇಡಿನ FIR ಗಳಿಗೆ ಸಾಕ್ಷಿ ಆಗ್ತಿದ್ಯಾ ರಾಜ್ಯ?